ರಾಜ್ಯ ರಾಜಕೀಯದಲ್ಲಿ ಶುರುವಾಯಿತಾ ಸಿಎಂ ಡಿಕೆ ಶಿವಕುಮಾರ್ ಅವರ ಅಸಲಿ ಆಟ ಅನ್ನುವಂಥದ್ದು. ಇದೀಗ ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ ಆಗ್ತಿದ್ದಾರೆ. ಸ್ವಪಕ್ಷದಲ್ಲಿರುವಂತಹ ವಿರೋಧಿಗಳ ವಿರುದ್ಧ ಸಮರ ಸಾರಿದ್ರ ಡಿಕೆ ಅನ್ನುವಂತಹ ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಶುರುವಾಯಿತು ಸಿಎಂ ಡಿಕೆಶಿ ಅಸಲಿ ಆಟ ಅನ್ನುವಂಥದ್ದು. ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಇದೀಗ ಕಕ್ಕಾಬಿಕ್ಕಿ ಆಗ್ತಿದ್ದಾರೆ. ಸ್ವಪಕ್ಷದಲ್ಲಿರುವ ವಿರೋಧಿಗಳ ವಿರುದ್ಧ ಸಮರ ಸಾರಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಡಿಕೆಶಿ ಹೂಡಿರೋ ದಾಳ ಕಂಡು ಶತ್ರುಪಾಳೆಯ ಇದೀಗ ಕಕ್ಕಾಬಿಕ್ಕಿಯಾಗಿರುವಂಥದ್ದು. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಶುರುವಾಯಿತು ಸಿಎಂ ಡಿಕೆಶಿ ಅಸಲಿ ಆಟ ಅನ್ನುವಂಥದ್ದು. ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಇದೀಗ ಕಕ್ಕಾಬಿಕ್ಕಿ ಆಗ್ತಾ ಇದ್ದಾರೆ. ಸ್ವಪಕ್ಷದಲ್ಲಿರುವಂತಹ ವಿರೋಧಿಗಳ ವಿರುದ್ಧ ಸಮರ ಸಾರಿದ್ರ ಸಿಎಂ ಡಿಕೆ ಅನ್ನುವಂತಹ ಪ್ರಶ್ನೆ ಇದೀಗ ಡಿಕೆಶಿ ಹೂಡಿರುವಂತಹ ದಾಳ ಕಂಡು ಶತ್ರುಪಾಳಿಯ ಕಕ್ಕಾಬಿಕ್ಕಿ ಆಗ್ತಿದ್ದಾರೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂಥದ್ದು. ಇದೀಗ ರಾಜ್ಯ ರಾಜಕೀಯದಲ್ಲಿ ಶುರುವಾಗ್ತಾ ಇದೆಯಾ ಸಿಎಂ ಡಿಕೆ ಶಿವಕುಮಾರ್ ಅವರ ಅಸಲಿ ಆಟ ಅನ್ನುವಂಥದ್ದು. ಸಿಎಂ ಡಿಕೆಶಿ ರಾಜಕೀಯ ತಂತ್ರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ ಆಗ್ತಾ ಇರುವಂಥದ್ದು ಸುಳ್ಳಲ್ಲ. ಸ್ವಪಕ್ಷದಲ್ಲಿರುವಂತಹ ವಿರೋಧಿಗಳ ವಿರುದ್ಧ ಸಮರ ಸಾರಿದ್ರ ಹಾಗಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ತಮ್ಮ ಪಕ್ಷದಲ್ಲೇ ಇರುವಂತಹ ವಿರೋಧಿಗಳ ವಿರುದ್ಧ ಈಗ ಸಮರ ಸಾರಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಡಿಕೆಶಿ ಹೂಡಿರುವಂತಹ ದಾಳವನ್ನ ಕಂಡು ಶತ್ರುಪಾಳಿಯ ಇದೀಗ ಕಕ್ಕಾಬಿಕ್ಕಿ ಆಗ್ತಿದ್ದಾರೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಇನ್ನು ಸಿದ್ದರಾಮಯ್ಯ ಅಂಡ್ ಟೀಮ್ ವಿರುದ್ಧ ಅಖಾಡಕ್ಕಿಳಿದ ಸಿಎಂ ಡಿಕೆಶಿ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡಿದ್ರ ಸಿಎಂ ಡಿಕೆಶಿ. ಸಿದ್ದರಾಮಯ್ಯ ಆಡಳಿತದಲ್ಲಿ ನೀಡಿದ್ದ ಟೆಂಡರ್ಗಳಿಗೆ ಇದೀಗ ಬ್ರೇಕ್ ಹಾಕಲಾಗ್ತಾ ಇದೆಯಂತೆ. ಸಿದ್ದರಾಮಯ್ಯ ಶಿಷ್ಯನ ಖಾತೆಯನ್ನೇ ಟಾರ್ಗೆಟ್ ಮಾಡಿದ ಡಿಕೆಶಿ. ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ದವರನ್ನೇ ಟಾರ್ಗೆಟ್ ಮಾಡಿದ ಡಿಕೆಶಿ ಅನ್ನುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಡಿಕೆಶಿ ಸರ್ಕಾರದ ನಿರ್ಧಾರದ ದಾಖಲೆ ಲಭ್ಯ ಆಗಿದೆ. ಇನ್ನು ಸಿದ್ದರಾಮಯ್ಯ ಅಂಡ್ ಟೀಮ್ ವಿರುದ್ಧ ಅಖಾಡಕ್ಕೆ ಇಳಿದ್ರ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಈ ಕುರಿತಾಗಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂಥದ್ದು ಅಶ್ವವೇಗದಲ್ಲಿ. ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡಿದ್ರ ಹಾಗಿದ್ರೆ ಸಿಎಂ ಡಿಕೆಶಿ. ಸಿದ್ದರಾಮಯ್ಯ ಆಡಳಿತದಲ್ಲಿ ನೀಡಿದ್ದಂತಹ ಟೆಂಡರ್ಗಳಿಗೆ ಬ್ರೇಕ್ ಅನ್ನ ಹಾಕಲಾಗ್ತಾ ಇದೆಯಂತೆ. ಮಾಜಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರನ್ನ ಟಾರ್ಗೆಟ್ ಮಾಡಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಸಿದ್ದು ಸರ್ಕಾರದಲ್ಲಿ ನೀಡಿದ್ದ ಟೆಂಡರ್ಗೆ ಡಿಕೆಶಿ ಸರ್ಕಾರದಿಂದ ಬ್ರೇಕ್ ಹಾಕಲಾಗ್ತಾ ಇದೆಯಾ? ಸಂತೋಷ್ ಲಾಡ್ ಸಚಿವರಾಗಿದ್ದ ಇಲಾಖೆಯ ನೀಡಿದ್ದಂತಹ ಟೆಂಡರ್ಗೆ ಏಕಾಏಕಿ ಬ್ರೇಕ್. ಶಾಲಾ ಕಿಟ್ ಖರೀದಿಸಿ ಟೆಂಡರ್ಗೆ ಡಿಕೆಶಿ ಸರ್ಕಾರದಿಂದ ದಿಢೀರ್ ತಡೆ. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಪುಸ್ತಕ ಹಂಚಿಕೆ ಟೆಂಡರ್ ಇದು. ಸಿದ್ದರಾಮಯ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ನೀಡಿದ್ದಂತಹ ಟೆಂಡರ್ ಇದಾಗಿದೆ. ಕಾರ್ಯಾದೇಶ ನೀಡಿದ್ದಂತಹ ಟೆಂಡರ್ಗೆ ಡಿಕೆ ಸರ್ಕಾರದಿಂದ ರೆಡ್ ಸಿಗ್ನಲ್ ಸಿಕ್ಕಿದೆ. ಎಂಎಸ್ಐಎಲ್ ನಿಂದ ನೀಡಲಾಗಿದ್ದಂತಹ ಕಾರ್ಯಾದೇಶ ಹಿಂಪಡೆದ ಡಿಕೆ ಸರ್ಕಾರ ಕಾರ್ಯಾದೇಶ ಹಿಂಪಡೆದಲ್ಲದೆ ಮತ್ತೆ ಟೆಂಡರ್ ಕರೆದಿದೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಿಂದ ಹಳೆ ಟೆಂಡರ್ನಲ್ಲಿ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಕಿಟ್ ವಿತರಿಸಲು ತಯಾರಿಯಾಗಿತ್ತು. ಇದೀಗ ಹೊಸ ಟೆಂಡರ್ ಕರೆದಿದ್ದಕ್ಕೆ ಸ್ಕೂಲ್ ಕಿಟ್ ವಿತರಣೆ ಇಲ್ಲ. ಹೊಸದಾಗಿ ಟೆಂಡರ್ನಿಂದ ಕಿಟ್ ವಿತರಣೆಗೆ 6 ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು ಸಿದ್ದು ಆಪ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ? ಈ ಕುರಿತಾಗಿ ಏನೆಲ್ಲ ಅಂಶಗಳಿದೆ ಗಮನಿಸ್ತಾ ಹೋಗೋದಾದ್ರೆ 2026-27ರಲ್ಲಿ 1ರಿಂದ 12ನೇ ತರಗತಿ ಮಕ್ಕಳಿಗೆ ಕಿಟ್ ವಿತರಣೆ ಮಾಡಲಾಗ್ತಾ ಇದೆ. ಲೇಖನ ಸಾಮಗ್ರಿ ಪುಸ್ತಕವಿರುವಂತಹ ಕಿಟ್ಗಳನ್ನ ನೀಡಲು ಅನುಮೋದನೆ ಇದೆ. ಸಿದ್ದು ಸರ್ಕಾರದಲ್ಲಿ 1115 ಕೋಟಿ ವೆಚ್ಚದಲ್ಲಿ ಈ ಒಂದು ಅನುಮೋದನೆ ಸಿಕ್ಕಿತ್ತು. 29 ಕೋಟಿ ವೆಚ್ಚದಲ್ಲಿ ಕೆಲ ಸಾಮಗ್ರಿಗಳ ಪೂರೈಕೆಗೂ ಕೂಡ ಟೆಂಡರ್ ನೀಡಲಾಗಿತ್ತು. ಅಲ್ಪಾವಧಿ ಈ ಟೆಂಡರ್ ಕರೆದು ಖರೀದಿ ಅನುಮೋದಿಸಿದ್ದ ಸಿದ್ದು ಸರ್ಕಾರ ಸ್ಕೂಲ್ ಕಿಟ್ ವಿತರಣೆಗೆ ತಯಾರಿ ನಡೆದಿದ್ದಾಗಲೇ ಟೆಂಡರ್ಗೆ ಇದೀಗ ಬ್ರೇಕ್ ಹಾಕಲಾಗಿದೆ. ಮತ್ತೊಮ್ಮೆ ಟೆಂಡರ್ ಕರೆದಿರುವುದಕ್ಕೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ.
ಕಾರ್ಮಿಕರ ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಇದೆಂಥ ರಾಜಕೀಯ ಅನ್ನುವಂತಹ ಪ್ರಶ್ನೆ ಇದೀಗ. ಕಟ್ಟಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಈ ಒಂದು ಕಿಟ್ ವಿತರಣೆ ಮಾಡಲಾಗ್ತಾ ಇದೆ. 1ರಿಂದ 12ನೇ ತರಗತಿ ಮಕ್ಕಳಿಗೆ ಕಿಟ್ ವಿತರಣೆ ಆಗುತ್ತೆ 2027ರವರೆಗೆ. ಲೇಖನ ಸಾಮಗ್ರಿ ಹಾಗೆ ಪುಸ್ತಕ ಇರುವಂತಹ ಕಿಟ್ ನೀಡಲು ಅನುಮೋದನೆ ನೀಡಿತ್ತು. ಸಿದ್ದು ಸರ್ಕಾರದಿಂದ 115 ಕೋಟಿ ವೆಚ್ಚದಲ್ಲಿ ಆಡಳಿತಾತ್ಮಕವಾಗಿ ಅನುಮೋದನೆ ಪಡೆದುಕೊಳ್ಳಲಾಗಿತ್ತು. 29 ಕೋಟಿ ವೆಚ್ಚದಲ್ಲಿ ಕೆಲ ಸಾಮಗ್ರಿಗಳ ಪೂರೈಕೆಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಅಲ್ಪಾವಧಿ ಈ ಟೆಂಡರ್ ಕರೆದು ಖರೀದಿಸಿದ್ದ ಅನುಮೋದನೆ ಕೂಡ ನೀಡಿದ್ರು ಸಿದ್ದು ಸರ್ಕಾರದಿಂದ. ಸ್ಕೂಲ್ ಕಿಟ್ ವಿತರಣೆಗೆ ಇದೀಗ ಮತ್ತೊಮ್ಮೆ ಟೆಂಡರ್ ಕರೆದಿರುವುದಕ್ಕೆ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಏನಿದು ಕತೆ? ಗಂಗಾ, ಏನು CM DK ಶಿವಕುಮಾರ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಏನು ಕಟ್ಟಡ ಕಾರ್ಮಿಕ ಮಕ್ಕಳ ಏನು ಕಲ್ಯಾಣಾಭಿವೃದ್ಧಿಗೋಸ್ಕರನ ಶೈಕ್ಷಣಿಕ ಮತ್ತು ಪುಸ್ತಕಗಳು ಲೇಖನ ಸಾಮಗ್ರಿಗಳ ಒಂದು ವಿಶೇಷ ಕಿಟ್, ಶಾಲಾ ಕಿಟ್ಗಳನ್ನು ವಿತರಿಸೋದಕ್ಕೆ ಲಾಸ್ಟ್ ಟೈಮ್ ಅಂದರೆ 2025 ಮತ್ತು 26ನೇ ಸಾಲಿನ ಕ್ಯಾಬಿನೆಟ್ನಲ್ಲಿ ಕಾರ್ಮಿಕ ಇಲಾಖೆಯ ಈ ಒಂದು ಕಾರ್ಮಿಕ ಸಚಿವರಾಗಿದ್ದಂಥ ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದಂಥ ಸಂತೋಷ್ ಲಾಡ್ ಅವರ ಒಂದು ಕನ್ಸರ್ನ್ ಮೇರೆಗೆ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದು. ಇದು ಏನಂದರೆ ಬಡ ಕಾರ್ಮಿಕರು, ಏನು ನೋಂದಾಯಿತ ಕಾರ್ಮಿಕರಿದ್ದಾರಲ್ಲ, ಈ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದು ಅಂದರೆ ಪುಸ್ತಕ ವಿತರಣೆ ಮತ್ತು ಲೇಖನಿ ಸಾಮಗ್ರಿಗಳು, ಅಂದರೆ ಪುಸ್ತಕ, ನೋಟ್ಬುಕ್ಸ್ಗಳನ್ನು ಹಂಚಿಕೆ ಮಾಡೋವಂಥದ್ದು. ಇದು ಏನು ಶೈಕ್ಷಣಿಕ ವರ್ಷ ಆರಂಭವಾಗುವ ಮೊದಲೇ ಇದನ್ನು ಕೊಡೋವಂಥದ್ದು, ವಿತರಣೆ ಮಾಡೋವಂಥ ಕೆಲಸ ಮಾಡ್ತಿತ್ತು. ಆದರೆ ಈ ಯೋಜನೆಗೆ ಈಗ ಏಕಾಏಕಿ DK ಶಿವಕುಮಾರ್ ಸರ್ಕಾರ ತಡೆ ನೀಡಿದೆ. ಅಂದರೆ ಟೆಂಡರ್ ಆಗಿತ್ತು, ಆದೇಶ ಇದನ್ನು ಮುಂದಿನ ಏನು ಅಂದರೆ ಆದೇಶವನ್ನು ಕೊಟ್ಟು 115 ಕೋಟಿ ಯೋಜನೆ, ಇದು 115 ಕೋಟಿ ಪ್ಲಸ್ 29 ಕೋಟಿ ಈ ಟೆಂಡರನ್ನು ಮಾಡಿ ಎಲ್ಲ ಹಂತದ ಒಂದು ಯೋಜನೆಗಳನ್ನು ಅಂದರೆ ಪ್ರಕ್ರಿಯೆಗಳನ್ನು ಮುಗಿಸಿದ್ರು. ಇಷ್ಟೊತ್ತಿಗಾಗಲೇ ಬುಕ್ ವಿತರಣೆ ಆಗಬೇಕಾಗಿತ್ತು. ಈಗ ಏಕಾಏಕಿ ಏನು DK ಶಿವಕುಮಾರ್ ಸರ್ಕಾರ ಈ ಯೋಜನೆಯನ್ನು ತಡೆ ನೀಡಿರೋದ್ರಿಂದ ಕಟ್ಟಡ ಕಾರ್ಮಿಕರ ಮಕ್ಕಳ ಏನು ಅಭಿವೃದ್ಧಿಗೋಸ್ಕರನ ಮತ್ತು ಪುಸ್ತಕ ವಿತರಣೆ ಆಗಿರ್ಬೋದು ಮತ್ತು ಬುಕ್ ನೋಟ್ಗಳು ವಿತರಣೆ ಮಾಡೋದಕ್ಕೋಸ್ಕರ ಇಟ್ಟಿದಂಥ ಹಣ ಎಲ್ಲೋಯ್ತು. ಮತ್ತು ಅದಲ್ಲದೆ ಈಗ ಏಕಾಏಕಿ ಹೊಸ ಟೆಂಡರನ್ನು ಕರೆದಿದ್ದು ಯಾಕೆ, ಮತ್ತು ಈ ಹಿಂದೆ ಏನಾದರೂ ಲೋಪದೋಷಗಳಿತ್ತ, ಅದಲ್ಲದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇವರು ಈ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದೋಗಿದೆ, ಪುಸ್ತಕ ವಿತರಣೆ ಮಾಡಬೇಕಿತ್ತು. ಈಗ ಏಕಾಏಕಿ ಹೊಸ ಟೆಂಡರ್ನ ಕರೆಯೋದ್ರ ಮುಖಾಂತರ ಮತ್ತೆ 6 ತಿಂಗಳ ಮಕ್ಕಳಿಗೆ ಏನು ಪುಸ್ತಕ ವಿತರಣೆ ಮಾಡಲ್ಲ, ಅವರ ವಿದ್ಯಾಭ್ಯಾಸ ಏನು ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಹಿನ್ನಡೆ ಶುರುವಾಗಿದೆ. ಇದರ ಮೂಲ ಉದ್ದೇಶ ಏನು ಎಂಬುದು ಎಲ್ಲೂ ಕೂಡ ಸರ್ಕಾರ ತನ್ನ ಆದೇಶ ಪ್ರತಿಯಲ್ಲಿ ತೋರಿಸಿಲ್ಲ. ಏಕಾಏಕಿ ಸಂತೋಷ್ ಲಾಡ್ ಅವರು ಈ ಹಿಂದೆ ಸಚಿವರಾಗಿದ್ದಂಥ ಮತ್ತು ಈ ಹಿಂದೆ ಅನುಮೋದನೆ ಕ್ಯಾಬಿನೆಟ್, ಅಂದರೆ ಈ ಪ್ರಶ್ನೆ ಉಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ CM DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ DCM ಆಗಿದ್ದರು. ಅವರು ಒಬ್ಬ ಸದಸ್ಯರಾಗಿ ಅನುಮೋದನೆ ಮಾಡಿದ್ದಂಥ ಯೋಜನೆಗಳು ಈಗ ಏಕಾಏಕಿ ತಡೆ ನೀಡಿದ್ಯಾಕೆ, ಟೆಂಡರ್ಗಳನ್ನು ತಡೆ ನೀಡಿದ್ಯಾಕೆ ಅನ್ನೋದು ಇದಾಗಿದೆ. ಇದಲ್ಲದೆ ಕಾರ್ಮಿಕ ಇಲಾಖೆಯಲ್ಲಿ ಇದಲ್ಲದೆ ಬೇರೆ ಹಲವಾರು ಯೋಜನೆಗಳಿಗೆ, ಅಂದರೆ ಏನು ನೇಮಕಾತಿಗಳ ವಿಚಾರದಲ್ಲಿಯೂ ಸಹ ಬ್ರೇಕ್ ಹಾಕಿದ್ದಾರೆ. ಅಂದರೆ ನೇಮಕಾತಿಗಳನ್ನು ಮಾಡ್ಕೋಬಾರ್ದು ಅನ್ನೋದನ್ನು ಕೂಡ ಅದಕ್ಕೆ ತಡೆ ನೀಡಿದ್ದಾರೆ ಅಂತ ಸುದ್ದಿ ಇದೆ. ಈಗ ಸದ್ಯಕ್ಕಾಗಿರೋದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನು ಇವರು ಯೋಜನೆಯನ್ನು ಜಾರಿಗೆ ತಂದಿದ್ದರು, ಈ ಯೋಜನೆಗೆ ಈ DK ಶಿವಕುಮಾರ್ ಸರ್ಕಾರ ಏಕಾಏಕಿ ಬಂದು ದಿಢೀರಂತ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ಆ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸದ ಮೇಲೆ ತೊಂದರೆ ಮಾಡ್ತಾ ಇರೋದು ಎಂಥ ರಾಜಕೀಯ ದುಸ್ಥಿತಿ ಅನ್ನೋದು ಏನು ಕಟ್ಟಡ ಕಾರ್ಮಿಕರ ಪೋಷಕರು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಕಾರಣ ಆಗಿದೆ. ಗಂಗಾ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.